ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಆರೋಗ್ಯಕರವಾದ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಪ್ರತಿ ಸಲ ಅಕ್ಕಿ ಬೇಳೆ ಬಳಸಿ ಮಾಡುವ ಬ್ರೇಕ್ಫಾಸ್ಟ್ಗಿಂತ ಹೆಚ್ಚು ರುಚಿಕರವಾದ ಹಾಗೂ ಪೌಷ್ಟಿಕಾಂಶವುಳ್ಳ ರಾಗಿ ಸ್ಟೀಮ್ ಬಾಲನ್ನು ಮಾಡೋಣ. ರಾಗಿಯಿಂದ ಮುದ್ದೆ, ದೋಸೆ, ಚಪಾತಿ, ರಾಗಿ ರೊಟ್ಟಿ ಅಥವಾ ರಾಗಿ ಮಣ್ಣಿಯನ್ನು ನೀವು ಮಾಡಿರ್ಬೋದು. ಆದರೆ ಹಬೆಯಲ್ಲಿ ಬೇಯಿಸಿ ಮಾಡುವಂತಹ ಈ ರುಚಿಕರವಾದ ರಾಗಿಯ ಮಸಾಲ ಪುಂಡಿ ಒಂದು ಸಲ ನೀವು ಟ್ರೈ ಮಾಡಿ, ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಹೆಲ್ತ್ ಕಾನ್ಷಿಯಸ್ ಇರುವವರು ಅಥವಾ ಆರೋಗ್ಯದ ಸಮಸ್ಯೆಯಿಂದ ಬಳಲುವವರು ಈ ಥರದ ಬೆಳಗಿನ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ದಪ್ಪ ತಳ ಇರುವ ಅಗಲವಾದ ಪಾತ್ರೆಯನ್ನು ಇಲ್ಲಿ ಗ್ಯಾಸಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ. ಎಣ್ಣೆ ಬಿಸಿಯಾದ ತಕ್ಷಣ ಅರ್ಧ ಸ್ಪೂನ್ ಸಾಸಿವೆಯನ್ನು ಸೇರಿಸಬೇಕು. ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ 2 ಹಸಿಮೆಣಸು ಸಣ್ಣದಾಗಿ ತುಂಡು ಮಾಡಿದ್ದು ಹಾಗೂ ಒಂದು 10 ಕರಿಬೇವಿನ ಎಲೆ ಅದನ್ನು ಸಹ ಚಿಕ್ಕದಾಗಿ ಪೀಸಸ್ ಮಾಡಬೇಕು. ಹಾಗೂ ಒಂದು 3 ಸ್ಪೂನಷ್ಟು ತೆಂಗಿನ ತುರಿಯನ್ನು ಸಹ ಇಲ್ಲಿ ಇಟ್ಟಿದ್ದೇನೆ. ಮೊದಲಿಗೆ ನಾವು ಹಸಿಮೆಣಸು ಹಾಗೂ ಕರಿಬೇವನ್ನು ಸೇರಿಸುವ. 1 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಇಲ್ಲಿ ಒಂದು ಚಿಕ್ಕ ನೀರುಳ್ಳಿ ಸಣ್ಣಗೆ ಹೆಚ್ಚಿಟ್ಟದ್ದು ಜೊತೆಗೆ ಒಂದು ತುರಿದ ಕ್ಯಾರೆಟನ್ನು ಸಹ ಇಟ್ಟಿದ್ದೇನೆ. ಕ್ಯಾರೆಟ್ ಇಲ್ಲಿ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಮಾತ್ರ ಇದನ್ನು ಸೇರಿಸಿ. ಮೊದಲಿಗೆ ಹೆಚ್ಚಿಟ್ಟ ನೀರುಳ್ಳಿಯನ್ನು ಸೇರಿಸುವ. ಲೈಟಾಗಿ ಇದನ್ನು ಹುರ್ಕೊಳ್ಬೇಕು, ಜಾಸ್ತಿ ಫ್ರೈ ಮಾಡಿ ಕಲರ್ ಚೇಂಜ್ ಆಗುವ ಅಗತ್ಯ ಇಲ್ಲ. ನೋಡಿ, 1 ರಿಂದ 1.5 ನಿಮಿಷದಷ್ಟು ಕಾಲ ಇದನ್ನು ಹುರ್ಕೊಂಡಿದ್ದೇನೆ. ಈಗ ನಾವು ಆಗಲೇ ತೆಗೆದಿಟ್ಟ ತೆಂಗಿನ ತುರಿ ಇದೆಯಲ್ಲ, ಅದನ್ನು ಸೇರಿಸಬೇಕು. ಇದನ್ನು ಸಹ ಫ್ರೈ ಮಾಡುವ. ನೀರುಳ್ಳಿ ಜೊತೆಗೆ ತೆಂಗಿನ ತುರಿ ಸ್ವಲ್ಪ ಫ್ರೈ ಆದ ಮೇಲೆ ನಾವು ತುರಿದ ಕ್ಯಾರೆಟನ್ನು ಇದಕ್ಕೆ ಸೇರಿಸಬೇಕು. ಕ್ಯಾರೆಟಿನ ರಾ ಸ್ಮೆಲ್ ಹೋಗುವವರೆಗೆ ನಾವಿದನ್ನು ಹುರ್ಕೊಳ್ಬೇಕು. ಸಾಧಾರಣ ಒಂದು 2 ನಿಮಿಷಗಳ ಕಾಲ ಈ ಕ್ಯಾರೆಟ್ ತುರಿಯನ್ನು ಹುರಿದಿದ್ದೇನೆ. ಈಗ ನಾವು ಇದಕ್ಕೆ 2 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ಅಂದರೆ ರಾಗಿ ಹಿಟ್ಟಿನ 2ರಷ್ಟು ನೀರನ್ನು ಸೇರಿಸಬೇಕು. ರುಚಿಗೆ ಉಪ್ಪನ್ನು ಸಹ ಸೇರಿಸುವ. ಮಿಕ್ಸ್ ಮಾಡಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸಿಕೊಳ್ಬೇಕು. ಈ ಸ್ಟೀಮ್ ಬಾಲ್ಗೆ ಇದೆಯಲ್ಲ, ನಾನಿಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ. ನೋಡಿ, ಈ ಬದಿ ನೀರು ಕುದಿಯಲು ಪ್ರಾರಂಭವಾಗಿದೆ, ಒಳ್ಳೆ ಕುದೀತಾ ಇದೆ. ಈಗ ನಾವು ತೆಗೆದಿಟ್ಟ ರಾಗಿ ಹಿಟ್ಟನ್ನು ಈ ನೀರಲ್ಲಿ ಸೇರಿಸಬೇಕು. ಈ ರೀತಿ ಈ ನೀರಿನ ಮೇಲೆ ಇದನ್ನು ಸ್ಪ್ರೆಡ್ ಮಾಡಬೇಕು ಹಾಗೂ ಫ್ಲೇಮನ್ನು ಕಂಪ್ಲೀಟಾಗಿ ಲೋ ಮಾಡಬೇಕು. ಲೋ ಫ್ಲೇಮಲ್ಲಿ ಇದನ್ನು ಒಂದು 2 ನಿಮಿಷಗಳ ಕಾಲ ಕುದಿಸಿಕೊಳ್ಬೇಕು. ನೋಡಿ, ಈಗ ಒಂದು 2 ನಿಮಿಷ ಬಿಟ್ಟು ಇದನ್ನು ಈ ರೀತಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಂದು 3 ರಿಂದ 4 ನಿಮಿಷಗಳ ಕಾಲ ಈ ರೀತಿಯಲ್ಲಿ ಮಗಚಿಕೊಳ್ಬೇಕು. ಈ ರೀತಿ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡುವುದರಿಂದ ಹಿಟ್ಟು ಗಂಟಾಗುವುದಿಲ್ಲ. ನೋಡಿ, ಒಂದು 4 ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡಿದ್ದೇನೆ. ಈಗ ಈ ಹಿಟ್ಟು ನೋಡಿ ತಳಭಾಗದಿಂದ ಪೂರ್ತಿಯಾಗಿ ಎದ್ದು ಬರಲು ಪ್ರಾರಂಭವಾಗಿದೆ. ಇಷ್ಟಾಗುವಾಗ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ ಹಾಗೂ ಈ ತಯಾರಿಸಿದ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಸೇರಿಸುವ. ಸ್ವಲ್ಪ ಸ್ಪ್ರೆಡ್ ಮಾಡಿಡುವ. ಇದು ಸ್ವಲ್ಪ ತಣ್ಣದ ನಂತರ ನಾವು ಇದರ ಉಂಡೆಯನ್ನು ಕಟ್ಟಿಕೊಳ್ಬೇಕು. ಈಗ ಇದನ್ನಿಲ್ಲಿ ಕೆಳಗಿಟ್ಟಿದ್ದೇನೆ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರಿಕೊಳ್ಬೇಕು. ಹಿಟ್ಟಿನ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಈ ರೀತಿ ಉಂಡೆ ಕಟ್ಟಿಕೊಳ್ಬೇಕು. ಉಳಿದ ಹಿಟ್ಟಿನಿಂದ ಸಹ ಇದೇ ರೀತಿಯಲ್ಲಿ ಉಂಡೆಯನ್ನು ಕಟ್ಟಿಕೊಳ್ಳುವ. ನೋಡಿ, ಎಲ್ಲ ಹಿಟ್ಟಿನಿಂದ ಉಂಡೆಯನ್ನು ಕಟ್ಟಿ ಇಲ್ಲಿಟ್ಟಿದ್ದೇನೆ. 1 ಕಪ್ ರಾಗಿ ಹಿಟ್ಟಿನಿಂದ ಈ ರೀತಿಯ ಒಂದು 12 ಉಂಡೆಯನ್ನು ತಯಾರಿಸ್ಬೋದು. ಈಗ ಇದನ್ನು ನಾವು ಹಬೆಯಲ್ಲಿ ಬೇಯಿಸಬೇಕು. ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಸೇರಿಸಿ ಕುದಿಸಲಿಟ್ಟಿದ್ದೇನೆ. ಆಲ್ರೆಡಿ ಇದು ಒಂದು 5 ನಿಮಿಷ ಕುದಿಸಿದ್ದು ಆಗಿದೆ. ಈಗ ಈ ಪ್ರೀ ಹೀಟಾದ ಇಡ್ಲಿ ಪಾತ್ರೆಯಲ್ಲಿ ತಯಾರಿಸಿಟ್ಟ ಉಂಡೆಯನ್ನು ಒಂದೊಂದಾಗಿ ಇಡುವ. ನೋಡಿ, ಎಲ್ಲ ಉಂಡೆಗಳನ್ನು ಇಲ್ಲಿ ಇಟ್ಟಿದ್ದೇನೆ. ಫ್ಲೇಮನ್ನು ಈಗ ಮೀಡಿಯಮಲ್ಲಿ ಇಟ್ಟು ಇದರ ಲಿಡ್ಡನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು. 10 ನಿಮಿಷ ಬೇಯಿಸಿದ್ದು ಆಗಿದೆ. ಫ್ಲೇಮನ್ನು ಇಲ್ಲಿ ಆಫ್ ಮಾಡಿದ್ದೇನೆ. ಇದು ಸ್ವಲ್ಪ ತಣ್ಣದ ನಂತರ ಇದನ್ನು ಒಂದೊಂದಾಗಿ ನಾವು ಪ್ಲೇಟಲ್ಲಿ ಇಡುವ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗ್ತದೆ. ಇದನ್ನಿಲ್ಲಿ ಶೇಜ್ವಾನ್ ಸಾಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ರಾಗಿ ಬಳಸಿ ತುಂಬ ರುಚಿಕರವಾದ ಈ ರೀತಿಯ ಮಸಾಲೆ ಪುಂಡಿಯನ್ನು ತಯಾರಿಸಿ. ಪ್ರತಿ ಸಲ ಅಕ್ಕಿ ಬಳಸಿ ದೋಸೆ, ಇಡ್ಲಿ ತಿಂದು ಬೇಜಾರಾದರೆ ಈ ಥರದ ಒಂದು ಡಿಫ್ರೆಂಟ್ ಆದ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿ. ರಾತ್ರಿ ಊಟದ ಬದಲು ಕೂಡ ಇದನ್ನು ನೀವು ಸವಿಬಹುದು. ಆರೋಗ್ಯದ ಸಮಸ್ಯೆ ಇರುವವರು ಅನ್ನದ ಬದಲಾಗಿ ಇದನ್ನು ಟ್ರೈ ಮಾಡ್ಬೋದು.
ಸೊ ಇವತ್ತಿನ ಹೆಲ್ದಿಯಾದ ಟೇಸ್ಟಿಯಾದ ರಾಗಿ ಪುಂಡಿ ಖಂಡಿತ ಎಲ್ಲರಿಗೂ ಇಷ್ಟವಾಗ್ಬೋದು. ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.